ಮಕರ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಎಲ್ಲ ಮಕರ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಇದು ಎಚ್ಚರಿಕೆಗಳ ವಿಡಿಯೋ. ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಒಳ್ಳೇದಾಗುತ್ತೆ ಅನ್ನೋಂಥದ್ದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದು ಅಪ್ಲೋಡ್ ಮಾಡಿದ್ದೀನಿ. ಫೇಸ್ಬುಕ್ಕಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಈ ವಿಡಿಯೋ ನೋಡ್ಬಿಟ್ಟು ಬರೀ ಎದುರಿಸ್ತೀರಾ, ಏನ್ರಿ ಬರೀ ಎದುರಿಸೋಕ್ಕೆ ಬಂದ್ಬಿಟ್ಟಿದ್ದೀರಾ ನೀವು ಅನ್ನೋ ಥರ ಹೇಳಿದ್ರೆ ನನ್ನ ವಿಡಿಯೋ ನಿಮಗೆ ಅರ್ಥ ಆಗಲಿಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ನಾನು ವಿಡಿಯೋದಲ್ಲಿ ಹೇಳ್ತಂದೇನೆ ಅಂದರೆ ಏನೇನು ಸಮಸ್ಯೆಗಳಾಗಬಹುದು ಮಾರ್ಚ್ ತಿಂಗಳಲ್ಲಿ ಅಂತೇಳಿ, ಅದಕ್ಕೆ ಏನು ಪರಿಹಾರ ಅಂತ, ಏನೇನು ಒಳ್ಳೇದಾಗಬಹುದು ಅದನ್ನು ಆಲ್ರೆಡಿ ತಿಳಿಸಿದ್ದೇನೆ. ದಯವಿಟ್ಟು ಚಾನಲಲ್ಲಿ ಪೇಜಲ್ಲಿದೆ, ನೋಡ್ಕೊಳ್ಳಿ. ಗೊತ್ತಲ್ವಾ? ಈ ವಿಡಿಯೋ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟು. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ, ಏನೇನು ಸಮಸ್ಯೆಗಳಾಗಬಹುದು ಅನ್ನೋದು ಅವ್ರಿಗೆ ಗೊತ್ತಾಗಲಿ ಹಾಗೂ ಪರಿಹಾರಗಳನ್ನು ಅವರು ಮಾಡಿಕೊಳ್ಳಲಿ ಅನ್ನುವಂಥದ್ದು ನನ್ನ ಉದ್ದೇಶ. ದಯವಿಟ್ಟು ಶೇರ್ ಮಾಡ್ತೀರಲ್ವಾ? ಅಷ್ಟೇ ಅಲ್ಲ, ಈ ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ನೀವು ಫಾಲೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡೋಣಂತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ಓದ್ತಾ ಇರ್ತಾನೆ. ರಿಪ್ಲೈ ಮಾತ್ರ ಸಮಯ ಸಿಕ್ಕಾಗ ಮಾತ್ರ ಮಾಡ್ತಾ ಇರ್ತಾನೆ. ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಈ ಕೆಲಸನೂ ನಾನೇ ಮಾಡ್ತೀನಿ, ಆ ಕೆಲಸನೂ ನಾನು ಮಾಡ್ತೀನಿ, ಆ ಕೆಲಸ ಅದು ನಾನೇ ಮಾಡ್ಕೊಡ್ತೀನಿ, ಈ ಕೆಲಸ ಅದು ನಾನೇ ಮಾಡ್ಕೊಡ್ತೀನಿ, ಎಲ್ಲ ಕೆಲಸ ನಾನೇ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೊಣೆಗಾರಿಕೆಯನ್ನು, ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹೊತ್ಕೊಳ್ತೀರಾ. ಅದರಿಂದ ಏನಾಗುತ್ತೆ ಗೊತ್ತಾ? ಕೆಲಸ ಮಾಡಲ್ಲ ಅಂತಲ್ಲ, ನೀವು ಕೆಲಸ ಮಾಡ್ತೀರಾ, ಆ ಕೆಲಸದ ಗುಣಮಟ್ಟ ಕುಸಿದೋಗ್ಬಿಡುತ್ತೆ. ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ. ಏನೋ ಆಯಿತು ಅನ್ನಂಗೆ ಆಗುತ್ತೆ, ಕೆಲಸ ಎಲ್ಲ ಹಾಳಾಗುತ್ತೆ. ಅದರಲ್ಲಿ ಯಾರ ಹೆಸರು ಹಾಳಾಗುತ್ತೆ? ನಿಮ್ಮ ಹೆಸರೇ ಹಾಳಾಗುತ್ತೆ. ಸೊ ನಿಮ್ಮ ಹೆಸರನ್ನು ಯಾಕೆ ಹಾಳು ಮಾಡ್ಕೊಳ್ತೀರಾ? ನಿಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ಆದರೆ ಮಾರ್ಚ್ ತಿಂಗಳಲ್ಲಿ ಎಲ್ಲ ಕೆಲಸ, ಎಲ್ಲ ಹೊಣೆಗಾರಿಕೆ ನಾನು ಮಾಡ್ತೀನಿ ಅಂತ ಹೊತ್ಕೊಂಡು ಕೆಲಸದ ಗುಣಮಟ್ಟವನ್ನೇ ಹಾಳು ಮಾಡಿಕೊಂಡು ಹೆಸರು ಹಾಳು ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂಥ ಬೇರೆ ಉದಾಹರಣೆ ಕೊಡ್ತಾರಲ್ಲ, ಬೇರೆ ಸಂದರ್ಭಗಳಿಗೋಸ್ಕರ ಅದೇ ಥರ ಶಕ್ತಿ ಇದ್ದಷ್ಟೇ ಜವಾಬ್ದಾರಿಗಳನ್ನ ಹೊತ್ಕೊಳ್ಬೇಕಾಗ್ತದೆ. ಅದನ್ನು ನೆನಪಿಟ್ಕೊಳ್ಳಿ. ನಿಮಗೆ ಶಕ್ತಿ ವೃದ್ಧಿ ಆಗಲಿ, ನಿಮಗೆ ಅನುಕೂಲವಾಗಲಿ, ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಸಿಂಪಲ್ ಪರಿಹಾರ ಬೇಕಾ? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೇಲಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ಅಥವಾ ಅಪಾರ್ಥ, ನಿಮ್ಮ ಬೆಳವಣಿಗೆ ಕುಂಠಿತ ಅಂತ. ನೀವೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಒಂದಿಷ್ಟು ಮಾತುಕತೆ ಆಗುತ್ತೆ. ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಗಲ್ಲ. ಏನಾಗುತ್ತೆ? ನೀವೇನೋ ಹೇಳ್ಬೇಕು ಅಂದ್ಕೊಂಡಿರ್ತೀರ, ಅವ್ರಿಗೆ ಬೇರೆ ಏನೋ ಅರ್ಥ ಆಗುತ್ತೆ, ಅಪಾರ್ಥ ಆಗಿಬಿಡುತ್ತೆ, ನೀವು ಸರಿ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲೇ ಒಂದು ನಿಮ್ಮ ಬೆಳವಣಿಗೆಗೆ ಒಂದು ಅಡ್ಗಾಲ್ ಹಾಕ್ಬಿಡ್ತಾರೆ ಅವರು. ನಿಮಗೇನೋ ಸಿಗಬೇಕಾದಂತಹದ್ದು ನಿಮಗೆ ಸಿಗದಂತೆ ಅವ್ರು ನೋಡ್ಕೊಳ್ತಾರೆ. ಅದು ಪ್ರಮೋಷನ್ ಇರ್ಬೋದು, ಟ್ರಾನ್ಸ್ಫರ್ ಇರ್ಬೋದು, ಸ್ಯಾಲ್ರಿ ಹೈಕ್ ಇರ್ಬೋದು, ಒಂದು ರಜೆ ಇರ್ಬೋದು, ಏನೇ ಇರ್ಬೋದು. ನಿಮಗೇನೋ ಒಂದು ಅನುಕೂಲ ಆಗಬೇಕಲ್ಲ, ಅದು ಆಗದಂತೆ ತಡೆ ಹಿಡಿದು ಬಿಡ್ತಾರೆ ಅವರು. ಯಾಕೆ? ನಿಮ್ಮ ಬಗ್ಗೆ ಅವರಿಗೆ ತಪ್ಪು ಕಲ್ಪನೆ ಉಂಟಾಗಿದೆ. ಆ ತಪ್ಪು ಕಲ್ಪನೆ ಯಾಕೆ ಬಂತು? ಅಪಾರ್ಥ. ಅದನ್ನು ನೀವು ತಿಳ್ಕೊಳ್ಬೇಕು, ಅದನ್ನು ಸರಿ ಮಾಡ್ಕೊಳ್ಬೇಕು. ನಿಮ್ಮ ಮೆಸೇಜ್ ಅವ್ರಿಗೆ ಕರೆಕ್ಟಾಗಿ ರೀಚ್ ಆಯ್ತಾ ಅನ್ನೋದು ಖಾತರಿ ಪಡಿಸ್ಕೊಳ್ಬೇಕು. ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ನೀವು ಸಮಾಧಾನವಾಗಿ ಅರ್ಥ ಮಾಡ್ಕೊಳ್ಬೇಕು. ಪರಿಹಾರಗಳು ಬಹಳ ಮುಖ್ಯ ಅನ್ಸುತ್ತಲ್ವಾ? ಎಸ್, ದುರ್ಗಾ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠನೆ ಮಾಡ್ತಾ ಇರಿ, ಖಂಡಿತವಾಗಿ ಅನುಕೂಲ. ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ನಿಮ್ಮ ಹಣೆಯಲ್ಲಿರಲಿ. ಇಲ್ಲ, ನಾವು ವಿಶೇಷವಾದಂತಹ ದೇವತಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಇದೆ, ಅದು ನಿಮಗೆ ಅಶುಭ ಫಲ ಇದೆ, ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಬಟ್ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮಕರ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೂರನೆಯ ಎಚ್ಚರಿಕೆ ಏನಪ್ಪ ಅಂತಂದರೆ, ನೀವು ಮಕರ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಒಂದು ಹೂಡಿಕೆಯನ್ನು ಮಾಡ್ತೀರಾ. ಹೂಡಿಕೆ ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ಯಾವ ಹಣವನ್ನು ಬಳಸಿ ಹೂಡಿಕೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ನೀವೆಲ್ಲೋ ಒಂದು ಕಡೆ ಉಳಿತಾಯವನ್ನು ಮಾಡಿಕೊಂಡು ಅಲ್ಲಿ ಸೇವಿಂಗ್ಸ್, ಏನೋ ಒಂದು ಬೇಕಾಗುತ್ತೆ, ಆಪತ್ತನ ಕಷ್ಟಕ್ಕೆ ಬೇಕಾಗುತ್ತೆ ಅಂತ ಎಲ್ಲೋ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀರಾ. ಯಾವುದೋ ಒಂದು ಪ್ರಾಫಿಟ್ ಆಸೆಗೆ ಈ ದುಡ್ಡನ್ನು ತೊಗೊಂಡೋಗಿ ಆಪತ್ತನ ಅಂತ ಇಟ್ಕೊಂಡಿರ್ತಿರಲ್ಲ, ಅದು ಬೇಕಾಗುತ್ತೆ ಅಂತ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತಿಲ್ಲ, ಈ ದುಡ್ಡು ತೊಗೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತೀರಾ. ಅದು ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿಬಿಡುತ್ತೆ. ಅಂದರೆ ನಾನು ಹೇಳೋದು ಹೂಡಿಕೆ ಮಾಡಬೇಡಿ ಅಂತಲ್ಲ, ಆದರೆ ಆಪತ್ತನ ಅಂತ ನೀವು ಸೇವಿಂಗ್ಸ್ ಮಾಡ್ಕೊಂಡಿರ್ತೀರ, ಕಷ್ಟ ಕಾಲಕ್ಕೆ ಬೇಕು ಅಂತ ಇಟ್ಕೊಂಡಿರ್ತೀರಾ, ಅದನ್ನು ತಗೊಂಬಂದು ಹೂಡಿಕೆ ಮಾಡೋದಿದೆಯಲ್ಲ, ಅದು ತಪ್ಪಾಗ್ಬಿಟ್ಟಿರುತ್ತೆ. ಯಾಕೆ? ಇಲ್ಲಿ ಹೂಡಿಕೆ ಮಾಡಿದ ತಕ್ಷಣ ರಿಟರ್ನ್ಸ್ ಬರಲ್ಲ, ಅದು ಯಾವಾಗೋ ರಿಟರ್ನ್ಸ್ ಬರೋದು. ಆದರೆ ಸಮಸ್ಯೆ ಯಾವಾಗ ಬೇಕಾದ್ರೂ ಬರ್ಬೋದು, ಅವಶ್ಯಕತೆ ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಆದ್ದರಿಂದ ಈ ವಿಚಾರ ನೆನ್ಪಿಟ್ಕೊಳ್ಳಿ. ಯಾವ ಹಣವನ್ನು ಬಳಸಿ ನಾನು ಹೂಡಿಕೆ ಮಾಡ್ತಾ ಇದ್ದೇನೆ, ನನ್ನ ಆಪದ್ಧನವನ್ನು, ನನ್ನ ಸೇವಿಂಗ್ಸ್, ನನಗೆ ಭಾಳ ಕಷ್ಟ ಕಾಲದಲ್ಲಿ ಬೇಕಾಗುತ್ತೆ ಅನ್ನೋ ದುಡ್ಡು ತೊಗೊಂಡೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಾ,
ಅಥವಾ ಬೇರೆ ದುಡ್ಡನ್ನು ತೊಗೊಂಡು ಇನ್ವೆಸ್ಟ್ ಮಾಡ್ತೀರಾ ನಾನು ಗಮನಿಸಬೇಕು. ಈ ತಪ್ಪು ಹೆಜ್ಜೆಯನ್ನು ನೀವು ಇಡ್ತೀರಾ ಮಾರ್ಚ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ಇಡಬೇಡಿ, ಎಚ್ಚರ. ನಾವು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗಬೇಕು ಅಂತ ಹೇಳಿ ವಿಶೇಷವಾದ ಪರಿಹಾರಗಳನ್ನು, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 4ನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಟುಂಬದ ವಿಚಾರದಲ್ಲಿ ಒಂದು ಕಠಿಣವಾದ ನಿಲುವನ್ನು ತೆಗೆದುಕೊಳ್ತೀರಾ ನೀವು. ಫ್ಯಾಮಿಲಿ ಮ್ಯಾಟರ್ಸಲ್ಲಿ ತುಂಬ ಸ್ಟ್ರಿಕ್ಟ್ ಆದ ರೂಲ್ಸ್, ಅದೆಲ್ಲ ಗೊತ್ತಿಲ್ಲ, ಇನ್ಮೇಲೆ ಹಿಂಗೆ ಆಗಬೇಕು, ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಕುಟುಂಬದಲ್ಲಿ ಹಿಂಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಕಠಿಣವಾದ ನಿಲುವು, ಅದೇನು ಬೇಕಾರಾಗಿರ್ಬೋದು. ಆದ್ದರಿಂದ ಇಡೀ ಕುಟುಂಬದವರು ನಿಮ್ಮ ವಿರುದ್ಧವಾಗಿ ತಿರುಗುವ ಸಾಧ್ಯತೆ ಜಾಸ್ತಿ ಇದೆ. ಮನಸ್ತಾಪಗಳಾಗುತ್ತೆ, ಒಳಗೊಳಗೆ ನಿಮ್ಮ ಮೇಲೆ ಬೇಸರ ಮಾಡ್ಕೊಳ್ತಾರೆ. ನಿಮ್ಮ ಒಂದು ಆ ನಿರ್ಧಾರವನ್ನು ಪ್ರತಿಯೊಬ್ಬರು ವಿರೋಧಿಸುವ ಸಾಧ್ಯತೆ ಇದೆ. ಔಟ್ ಬರ್ಸ್ಟು ಆಗಿ ವಿರೋಧಿಸಬಹುದು, ಒಳಗೊಳಗೆ ವಿರೋಧಿಸಬಹುದು, ನಿಮ್ಮಿಂದ ದೂರ ಆಗಬಹುದು, ಸಾಧ್ಯತೆಗಳಿದೆ. ಆದ್ದರಿಂದ ಕುಟುಂಬದ ವಿಚಾರವಾಗಿ ಕಠಿಣವಾದ ನಿಲುವನ್ನು ತೆಗೆದುಕೊಳ್ತೀರಾ ಅಂತಾದರೆ ಒಮ್ಮೆ ಕೂತ್ಕೊಂಡು ನಾನು ಈ ಥರ ನಿರ್ಧಾರ ತಗೊಳ್ಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕುಟುಂಬದವರೊಂದಿಗೂ ಒಂದ್ಸಲ ಪರಾಮರ್ಶಿಸಿ ಕೇಳ್ಕೊಳ್ಳಿ. ಒಂಥರ ವಿಚಾರ ವಿನಿಮಯ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಸಡನ್ನ ನಿರ್ಧಾರಗಳು ಸಮಸ್ಯೆಗಳಾಗಬಾರ್ದು, ಕುಟುಂಬದಲ್ಲಿ ಬಿರುಕುಂಟು ಮಾಡಬಾರದು ಅಂತ ಹೇಳಿ ನಿಮಗೆ ಪರಿಹಾರ ವಿಶೇಷವಾಗಿ ನಾವು ಮಾಡ್ತಾ ಇದ್ದೇವೆ. ನಾವು ಮಾಡುವ ವಿಶೇಷ ಪರಿಹಾರ, ವಿಶೇಷ ವಿಚಾರಗಳು, ವಿಶೇಷ ಪ್ರಸಾದಗಳ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮಕರ ರಾಶಿಯವರು ರೆಸ್ಟ್ ತೆಗೆದುಕೊಳ್ಳೋದಿಲ್ಲ ಅಂತ. ರೆಸ್ಟು ತುಂಬ ತಗೊಳ್ಕೊಳ್ಳಿ. ಆ್ಯಕ್ಚುಲಿ ಮಕರ ರಾಶಿಯವರು ಸ್ವಲ್ಪ ಆಲಸ್ಯದಿಂದ ಜಾಸ್ತಿ ರೆಸ್ಟ್ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳೇ ನೀವು. ಆದರೆ ಈ ಮಾರ್ಚ್ ತಿಂಗಳಲ್ಲಿ ಅವಶ್ಯಕತೆಗೆ ತಕ್ಕಂತೆ ರೆಸ್ಟ್ ತೆಗೆದುಕೊಳ್ಳುವ ಯಾವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಸೊ ಆದ್ದರಿಂದ ಅವಶ್ಯಕತೆ ಇರುವಷ್ಟಾದರೂ ರೆಸ್ಟನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ. ಯಾಕೆ ಅಂತಂದರೆ ಚಂದ್ರಗ್ರಹಣ ಅದು ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರದು ಅನ್ನುವ ದೃಷ್ಟಿಕೋನದಿಂದ ತಿಳಿಸ್ತಾ ಇದ್ದೇನೆ. ಹಾಗೂ ಎಲ್ಲಿ ಹೋಗಬಾರದೋ ಅಲ್ಲಿಗೆ ನೀವು ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ನೀವು ಇಷ್ಟಪಟ್ಟು ಹೋಗ್ತಿರೋ, ಗೊತ್ತಿಲ್ಲದೆ ಹೋಗ್ತಿರೋ, ಯಾರ್ದೋ ಒತ್ತಾಯಕ್ಕೆ ಹೋಗ್ತಿರೋ ಗೊತ್ತಿಲ್ಲ, ಎಲ್ಲಿ ನೀವು ಹೋಗಬಾರದೋ ಅಲ್ಲಿಗೆ ನೀವು ಹೋಗ್ತೀರಾ ಅಂತ ಕಂಡು ಬರ್ತಾ ಇದೆ. ಎಲ್ಲಿ ಹೋಗಬಾರದೋ ಅಲ್ಲಿಗೆ ನೀವು ಹೋದರೆ ಆಗುವ ಸಮಸ್ಯೆ ಏನಾಗಬಾರದೋ ಅದು ಆಗಿಬಿಡ್ತದೆ. ಸೊ ಆದ್ದರಿಂದಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಮತ್ತೆ ಎಲ್ಲಿ ಹೋಗ್ತಾ ಇದ್ದೇನೆ ಅನ್ನುವುದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರದ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಯಾಕೆ ಅಂದರೆ ಅವತ್ತಿನ ದಿವಸ ಈ ವರ್ಷದ 2ನೇ ಗ್ರಹಣ ಹಾಗೂ ಮೊದಲನೆಯ ಚಂದ್ರಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸೊ ಆ ಗ್ರಹಣ, ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ಆಚರಣೆ ಇದೆ, ಫಲ ಅಂತೂ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮೊದಲು ಗ್ರಹಣ ಶಾಂತಿಯಾಗಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಆ ಸಂಧ್ಯಾಕಾಲದ ನಿಶೀಥ ಕಾಲದಲ್ಲಿ, ಗ್ರಹಣ ಅಂತ್ಯದ ಕಾಲದಲ್ಲಿ, ಗ್ರಹಣದ ಸಮಯದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಲೈವ್ ಇರ್ತದೆ ಆ ಒಂದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಹಾಗೂ ಗ್ರಹಣ ಕಾಲ ಆದ್ರಿಂದ ವಿಶೇಷವಾದ ಹೋಮಗಳು ಮಾಡಬೇಕಲ್ಲ. ಯಾಕೆಂದರೆ ಗ್ರಹಣದ ಸಂದರ್ಭ, ಗ್ರಹಣದ ದಿನದಲ್ಲಿ ಮಾಡತಕ್ಕಂಥ ಯಾವುದೇ ಹೋಮ, ಹವನ, ಪೂಜೆ, ಯಜ್ಞ, ಯಾಗ, ದಾನ ಧರ್ಮಾದಿಗಳು ಏನೇ ಇದ್ರೂ ಸಹ ಅದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡುತ್ತಂತೆ. ಸೊ ಆದ್ರಿಂದ ನಾವು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಹಾ ಕುಬೇರ ಲಕ್ಷ್ಮೀ ಹೋಮ, ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಮಹಾಚಂದ್ರಗ್ರಹಣ ಶಾಂತಿಯಂದು. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು, ಸಂತಾನ ಇರೋವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ, ನಿಮ್ಮ ಸರ್ಪದೋಷಗಳು, ಸರ್ಪಶಾಪಗಳು, ಕಷ್ಟಗಳು ಪರಿಹಾರವಾಗಬೇಕು ಅಂತಲೇ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಸಿಗಬೇಕು ನಿಮಗೆ, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮಾಡ್ತಕ್ಕಂಥದ್ದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ
ಚಂದ್ರಗ್ರಹಣ ಇದೆ, ಹಾಗೂ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ, ಇದೆಲ್ಲ ಮಾಡ್ತಕ್ಕಂಥದ್ದು. ಹಾಗೂ ವಿಶೇಷ ಪರಿಹಾರ ಸ್ವರೂಪ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂಥ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಅಭಿಮಂತ್ರಣೆ ಮಾಡಿ ಗ್ರಹಣದ ಒಂದು ಹೋಮ ಇದೆಯಲ್ಲ, ಅದೇ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ, ಗ್ರಹಣದ ಒಂದು ಹೋಮ. ಸೊ ಗ್ರಹಣದ ದಿವಸ ಗ್ರಹಣ ಶಾಂತಿ ಹೋಮದಲ್ಲಿ ನಾವು ಈ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನ ಹಾಗೂ ಋಣಬಾಧಾ ನಿವಾರಕ ಮಹಾಗಣಪತಿ ಹೋಮವನ್ನ, ಚಂದ್ರಗ್ರಹಣ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಧನಾಕರ್ಷಕ ಮಣಿ ರಾ ಪೈರೈಟ್ ಅಂತ ಕರಿತೀವಿ, ತುಂಬ ರಾ, ಇದನ್ನ ನಾವೇನೂ ಇದು ಮಾಡೇ ಇಲ್ಲ, ಇದನ್ನ ಆಮೇಲೆ ಇದೇ ಕಲ್ಲನ್ನು ನಾವು ಪಾಲಿಶ್ ಮಾಡಿ ನಾವು ಬ್ರೇಸ್ಲೆಟ್ಗಳನ್ನ ಮಾಡ್ತೀವಿ ಅಥವಾ ಉಂಗುರಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆಲ್ಲ ಮಾಡ್ತಿರಲ್ಲ, ಇದು ರಾ ಪೈರೈಟ್. ಇದು ಗೊತ್ತಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ರಾ ಪೈರೈಟನ್ನು ಪ್ರತಿಯೊಬ್ಬರ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನು ಮಹಾಚಂದ್ರಗ್ರಹಣ ಶಾಂತಿಯ ದಿವಸ ಕುಬೇರ ಲಕ್ಷ್ಮಿ ಹೋಮ, ಅಷ್ಟೇ ಸರ್ಪಶಾಂತಿ ಹೋಮ, ಋಣಬಾಧಾ ನಿವಾರಕ ಗಣಪತಿ ಹೋಮ, ಸರ್ಪಶಾಂತಿ, ಆಮೇಲೆ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆದಾಗ ಇದನ್ನು ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು, ನಿಮ್ಮ ಲಾಕರಲ್ಲಾಗಿರ್ಬೋದು, ದುಡ್ಡಿಡುವಂತಹ ಜಾಗದಲ್ಲಾಗಿರ್ಬೋದು, ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಇದನ್ನು ಇಟ್ಕೊಳ್ತಕ್ಕಂಥದ್ದು ಇಲ್ಲ, ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಳ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ರಾ ಪೈರೈಟ್ ಇದು, ಒರಿಜಿನಲ್ ರಾ ಪೈರೈಟ್, ಇದು ಒರಿಜಿನಲ್ ಧನಾಕರ್ಷಕ ಮಣಿ. ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ನಾವು ಸಂಕಲ್ಪ ಸೇವೆಗೆ ನೋಡಿ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ವಿಶೇಷ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ಈಗ ಹೇಳಿದಂಥ ನಿಮ್ಮ ರಾಶಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ತುಂಬ ಲಿಮಿಟೆಡ್ ಆಗಿ ಇರ್ತಕ್ಕಂಥ ಇದನ್ನು ನಾವು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಗ್ರಹಣ ನೆನ್ಪಿಟ್ಕೊಳ್ಳಿ, ಗ್ರಹಣ ಯಾವಾಗಲೂ ಬರ್ತಲ್ಲ, ಅಪರೂಪದಲ್ಲಿ ಬರುವ ಗ್ರಹಣ ಇದು, ಆಚರಣೆಯಲ್ಲಿರುವ ಗ್ರಹಣ, ಪ್ರಭಾವವನ್ನು ಬೀರುವ ಗ್ರಹಣ. ಈ ಗ್ರಹಣದ ಒಂದು ಅದ್ಭುತವಾದಂತಹ ಪ್ರಸಾದವನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಈ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ವಿಚಾರಗಳಿದ್ರೆ ಪುನಃ ಅದೇ ಹೇಳ್ತಾ ಇದ್ದೀನಿ ನಾನು, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.